ನಮಸ್ಕಾರ ವೀಕ್ಷಕರೇ. ಅಕ್ರಮ ನಿವೇಶನ ಕಟ್ಟಡಗಳಿಗೆ ಸಕ್ರಮಗೊಳಿಸಲು ಸರ್ಕಾರ ಹಮ್ಮಿಕೊಂಡಿರುವ ಬಿ ಖಾತಾ ವಿತರಣೆ ಅವಧಿಯನ್ನು ವಿಸ್ತರಣೆ ಮಾಡಲಾಗಿದೆ. ಮಹಾನಗರ ಪಾಲಿಕೆಗಳು, ನಗರಸಭೆ ಸೇರಿದಂತೆ ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿರುವ ಲಕ್ಷಾಂತರ ಮನೆ ಮಾಲೀಕರಿಗೆ ರಾಜ್ಯ ಸರ್ಕಾರ ಶುಭ ಸುದ್ದಿಯನ್ನು ನೀಡಿದೆ. ಇದೇ ಮೇ 10ಕ್ಕೆ ಗಡುವು ಮುಗಿದಿದ್ದ ಅನಧಿಕೃತ ನಿವೇಶನ ಕಟ್ಟಡ ಮನೆಗಳಿಗೆ ಬಿ ಖಾತೆ ನೀಡುವ ಅವಧಿಯನ್ನು ರಾಜ್ಯ ಸರ್ಕಾರ ಮತ್ತೆ 3 ತಿಂಗಳು ವಿಸ್ತರಿಸಿದೆ. ನಗರ ಪ್ರದೇಶದಲ್ಲಿ ಅನಧಿಕೃತ ಕಟ್ಟಡ ನಿವೇಶನ ಹೊಂದಿರುವವರು ಈ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಬಹುದಾಗಿದೆ. ಬಿ ಖಾತೆಯನ್ನು ಯಾರು ಪಡ್ಕೋಬಹುದು ಅಂದರೆ, ಕಂದಾಯ ಭೂಮಿಯಲ್ಲಿ ಮನೆ ಕಟ್ಟಿದ್ರೆ, ನಕ್ಷೆ ಮಂಜೂರಾತಿ ಇಲ್ಲದಿದ್ದರೂ ಮನೆ ಹೊಂದಿದ್ರೆ, ಭೂ ಪರಿವರ್ತನೆ ಆಗದೆ ನಿವೇಶನಗಳಲ್ಲಿ ನೀವು ವಾಸವಾಗಿದ್ರೆ, ಈ ಒಂದು ಪ್ರಾಪರ್ಟಿಗಳಿಗೆ ನೀವು ಬಿ ಖಾತೆಯನ್ನು ಮಾಡ್ಕೋಬೋದಾಗಿರುತ್ತೆ. ಅಂದರೆ ಅಕ್ರಮವಾಗಿ ಯಾರೆಲ್ಲ ಒಂದು ಲೇಔಟ್ಗಳನ್ನು ನಿರ್ಮಾಣ ಮಾಡಿರ್ತಾರೆ, ಅಲ್ಲಿ ಮನೆ ಅಥವಾ ಸೈಟ್ಗಳನ್ನ ತೆಗೆದುಕೊಂಡಿರ್ತೀರೋ ಅಂಥವರು ಬಿ ಖಾತೆಯನ್ನು ಪಡ್ಕೋಬೋದಾಗಿರುತ್ತೆ ಈ ಖಾತಾ ಅಡಿಯಲ್ಲಿ. ಈ ಪ್ರಕ್ರಿಯೆ ಮೂಲಕ ಸರ್ಕಾರ 2 ಮಹತ್ವದ ಗುರಿಗಳನ್ನು ಹೊಂದಿದೆ. ಒಂದು, ನಾಗರಿಕ ಸಮಸ್ಯೆಗೆ ಪರಿಹಾರ, ಮತ್ತೊಂದು ಆದಾಯ ವೃದ್ಧಿಯ ಮಹತ್ವಾಕಾಂಕ್ಷೆ. ಹೌದು, ಅನಧಿಕೃತ ಮನೆಗಳಲ್ಲಿ ವಾಸಿಸುವವರು ಸರ್ಕಾರದ ಯಾವುದೇ ಸೌಲಭ್ಯ ಪಡೆಯಲು ಎಣಗುತ್ತಿದ್ದು, ಅವರಿಗೂ ಕಾನೂನುಬದ್ಧ ರೀತಿಯ ಪರಿಹಾರ ನೀಡುವುದು ಸರ್ಕಾರದ ಪ್ರಮುಖ ಉದ್ದೇಶವಾಗಿದೆ. ಅದೇ ರೀತಿ ನಗರ ಪ್ರದೇಶಗಳಲ್ಲಿಯ ಅನಧಿಕೃತ ಆಸ್ತಿಗಳಿಗೆ ಬಿ ಖಾತೆ ವಿತರಣೆ ಮಾಡುವುದರಿಂದ ಈ ಆಸ್ತಿಗಳು ಆಸ್ತಿ ತೆರಿಗೆ ಪಾವತಿಗೆ ಅರ್ಹವಾಗುತ್ತವೆ. ಇದರಿಂದ ಸರ್ಕಾರಕ್ಕೆ ಆದಾಯ ಹರಿದು ಬರುತ್ತದೆ. ರಾಜ್ಯದಲ್ಲಿ ಒಟ್ಟು 30 ಲಕ್ಷಕ್ಕೂ ಹೆಚ್ಚು ಅನಧಿಕೃತ ಆಸ್ತಿಗಳಿವೆ ಎಂದು ಅಂದಾಜಿಸಲಾಗಿದೆ. ಈ ತನಕ ಒಟ್ಟು 10 ಲಕ್ಷಕ್ಕಿಂತ ಹೆಚ್ಚು ಅರ್ಜಿಗಳು ಸಲ್ಲಿಕೆಯಾಗಿವೆ. ಈ ಪೈಕಿ 2 ಲಕ್ಷಕ್ಕೂ ಹೆಚ್ಚು ಬಿ ಖಾತೆ ಈಗಾಗಲೇ ವಿತರಿಸಲಾಗಿದೆ. ಉಳಿದ ಅರ್ಜಿಗಳ ಪರಿಶೀಲನೆ ಪ್ರಕ್ರಿಯೆ ಮುಂದುವರೆದಿದೆ. ಮೇ 10ರೊಳಗೆ ಗಡುವು ಮೀರಿದ್ದು, ಈ ಅವಕಾಶ ಮತ್ತಷ್ಟು ಜನರಿಗೆ ತಲುಪಲೆಂದು ಈಗ ಮತ್ತೆ 3 ತಿಂಗಳ ಅಂದರೆ ಆಗಸ್ಟ್ 10, 2025ರವರೆಗೆ ಬಿ ಖಾತೆ ಪಡೆಯುವ ಅವಕಾಶವನ್ನು ನೀಡಲಾಗಿದೆ. ಇದರಿಂದ ಸಾವಿರಾರು ಜನರಿಗೆ ಅನುಕೂಲ ಆಗಲಿದೆ. ನೀವು ಬಿ ಖಾತೆಗಾಗಿ ಅರ್ಜಿ ಸಲ್ಲಿಸಬೇಕಾದ್ರೆ ಸ್ಥಳೀಯ ಮಹಾನಗರ ಪಾಲಿಕೆ ಅಥವಾ ನಗರಸಭಾ ಕಚೇರಿಗೆ ಭೇಟಿ ನೀಡಿ ಅರ್ಜಿ ಫಾರ್ಮ್ ಪಡೆದು ಖಚಿತ ದಾಖಲೆಗಳನ್ನು ಸಲ್ಲಿಸಿ ನಿಗದಿತ ಶುಲ್ಕ ಪಾವತಿ ಮಾಡಿ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸುವರು. ಪರಿಶೀಲನೆ ಬಳಿಕ ಬಿ ಖಾತಾ ಸಿಗಲಾಗುತ್ತೆ. ಇದಕ್ಕೆ ಅಗತ್ಯವಾದ ದಾಖಲಾತಿಗಳ್ಯಾವುದಂದ್ರೆ, ಪ್ರಾಪರ್ಟಿಯ ಮಾಲೀಕತ್ವ ಪತ್ರಗಳು, ಹಕ್ಕು ದಾಖಲೆಗಳು, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ರೇಷನ್ ಕಾರ್ಡ್ ಅಥವಾ ಯಾವುದಾದ್ರೂ ಆಗಿರ್ಬೋದು, ಕಟ್ಟಡದ ಚಿತ್ರ, ತೆರಿಗೆ ಪಾವತಿ ದಾಖಲೆಗಳಿದ್ದರೆ ತೆರಿಗೆ ಪಾವತಿ ದಾಖಲೆಗಳು. ಒಂದು ಮಹತ್ವವಾದ ಚರ್ಚೆ ನಡೀತಾ ಇದೆ. ಏನಂದರೆ, ಇತ್ತೀಚೆಗೆ ರೆವಿನ್ಯೂ ಸೈಟ್ಗಳನ್ನ ರಿಜಿಸ್ಟ್ರನ್ನು ನಿಲ್ಲಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಒಂದು ಚಿಂತನೆಯನ್ನು ಕೂಡ ಮಾಡ್ತಾ ಇದೆ. GP ಅಥವಾ ಅಗ್ರಿಮೆಂಟ್ ಆಸ್ತಿಗಳಿಗೂ ಕೂಡ ಬಿ ಖಾತೆಯನ್ನು ನೀಡಬಹುದಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಈ ಬಗ್ಗೆ ಚಿಂತನೆ ನಡೆಸುತ್ತಿದ್ದು, ಇಂಥ ಪ್ರಕರಣಗಳಲ್ಲಿ ಬಿ ಖಾತಾ ವಿತರಣೆಗೆ ಸಂಬಂಧಿಸಿದ ನಿರ್ಧಾರವನ್ನು ಸದ್ಯದಲ್ಲೇ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಅಂತಿಮಗೊಳಿಸಲಾಗುತ್ತದೆ ಎಂದು ನಗರಾಭಿವೃದ್ಧಿ ಮತ್ತು ನಗರ ಯೋಜನಾ ಸಚಿವ ಬೈರತಿ ಸುರೇಶ್ ಅವರು ಹೇಳಿದ್ದಾರೆ. ಇದರಿಂದ ಬಹುಸಂಖ್ಯೆ ಜನರು ತಮ್ಮ ಹಕ್ಕನ್ನು ಕಾನೂನುಬದ್ಧವಾಗಿ ಸ್ಥಾಪಿಸಿಕೊಳ್ಳಬಹುದು. ರಾಜ್ಯ ಸರ್ಕಾರ ಸದರಿ ಬಿ ಖಾತೆ ವಿತರಣೆ ಯೋಜನೆ ಒಂದು ನಾಗರಿಕ ಸ್ನೇಹಿ ಹೆಜ್ಜೆಯಾಗಿದ್ದು, ಅನಧಿಕೃತ ಸ್ಥಿತಿಯಲ್ಲಿ ತಮ್ಮ ಜೀವನ ಸಾಗಿಸುತ್ತಿರುವ ಲಕ್ಷಾಂತರ ಜನರಿಗೆ ಸಕ್ರಮಗೊಳಿಸುವ ದಾರಿ ತೋರಿದೆ. ಈ ಅವಕಾಶವನ್ನು ಬಳಸಿಕೊಂಡು ನಿಮ್ಮ ಆಸ್ತಿ ದಾಖಲೆಗಳನ್ನು ನವೀಕರಿಸಿಕೊಳ್ಳಿ. ಆದರೆ ಇನ್ನೂ ಕೂಡ ಎಷ್ಟೋ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಈ ಒಂದು ಬಿ ಖಾತಾವನ್ನು ಕೂಡ ಶುರು ಮಾಡೇ ಇಲ್ಲ. ಇದು ಯಾವಾಗ ಶುರು ಆಗುತ್ತೆ ಅನ್ನೋದು ಗೊಂದಲ ಕೂಡ ಬಹಳಷ್ಟು ಜನದಲ್ಲಿದೆ. ಅದೇ ರೀತಿ ರೆವಿನ್ಯೂ ಸೈಟ್ಗಳು ರಿಜಿಸ್ಟರ್ ಬಿಡ್ತಾರಾ ಇಲ್ವಾ ಅನ್ನೋದು ಕೂಡ ಯಾವುದೇ ಮಾಹಿತಿಯನ್ನು ಇನ್ನೂ ಕೂಡ ಸರ್ಕಾರ ಬಿಡುಗಡೆ ಮಾಡಿಲ್ಲ. PRR ಯೋಜನೆ 2ಗೂ ಕೂಡ ಸ್ಟೇ ಇರೋದ್ರಿಂದ ಅದರ ಬಗ್ಗೆಯೂ ಕೂಡ ಯಾವುದೇ ಒಂದು ಮಾಹಿತಿಗಳು ಕೂಡ ಇನ್ನೂ ಸರ್ಕಾರ ಹೊರಹಾಕಿಲ್ಲ. ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ, ಮತ್ತೊಬ್ಬರಿಗೂ ಕೂಡ ಇದನ್ನು ಹಂಚಿ. ಧನ್ಯವಾದಗಳು.